ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಂಗೀತ ಮನೆ ಪಾಠ ಯೂಟ್ಯೂಬ್ ಚಾನಲ್. ಸೊ ನನ್ನ ಫಸ್ಟ್ PUC ಸೀರೀಸ್ನಲ್ಲಿ ನಾನು ಎಕ್ಸಸೈಸ್ 1.3 ವರೆಗೆ ಸೆಟ್ಸ್ ಲೆಸನ್ ಕಂಪ್ಲೀಟ್ ಆಗಿತ್ತು. ಸೊ ಇವತ್ತು ಅದೇ ಲೆಸನಿನ ಇನ್ನೊಂದು ಹೊಸ ಟಾಪಿಕ್. ನೀವು ಫಸ್ಟ್ ಟೈಮ್ ಈ ವರ್ಡನ್ನು ಕೇಳ್ತಾ ಇರ್ತೀರ ಫಸ್ಟ್ PUCಗೆ ಬಂದವರು, ವೆನ್ ಡಯಾಗ್ರಾಮ್ ಅಂತ ಹೇಳ್ಬಿಟ್ಟು. ಆರ್ ನೀವು ಯಾವುದಾದ್ರು ಪ್ರೀವಿಯಸ್ ಆಗಿ ಯಾವುದಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೆದ್ರೆ ಅಲ್ಲಿ ಬಂದಿರುತ್ತೆ ಇದು. ಸೊ ಆ್ಯಕ್ಚುಲಿ ವೆನ್ ಡಯಾಗ್ರಾಮ್ ಅಂತ ಹೇಳಿದ್ರೆ ಏನು ಅನ್ನೋದನ್ನು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಬಿಫೋರ್ ದ್ಯಾಟ್, ಇದು ಹೇಗೆ ಬಂತು ಈ ಹೆಸರು ಅಂತ ಹೇಳಿದ್ರೆ, ಇದನ್ನು ಫೌಂಡ್ ಮಾಡಿದಂಥವರ ಹೆಸರು ಜಾನ್ ವೆನ್ ಅಂತ ಹೇಳ್ಬಿಟ್ಟು, ಜಾನ್ ವೆನ್. ಸೊ ಅವರ ಒಂದು ಕಾಂಟ್ರಿಬ್ಯೂಷನ್ ಆಗಿ ಆ ಡಯಾಗ್ರಾಮಿಗೆ ವೆನ್ ಡಯಾಗ್ರಾಮ್ ಅಂತಲೇ ಇಟ್ಟಿದ್ದಾರೆ. ಸೊ ಇವತ್ತಿನ ಟಾಪಿಕ್ ವೆನ್ ಡಯಾಗ್ರಾಮ್. ಸೊ ವೆನ್ ಡಬಲ್ ಏನು ಬರುತ್ತೆ, ಸ್ವಲ್ಪ ಗಮನ ಇರಲಿ ಸ್ಪೆಲ್ಲಿಂಗ್ ಬಗ್ಗೆ. ಸೊ ಈಗ ಕ್ವಶನ್ ಬರುವಂಥದ್ದು, ಏನಪ್ಪ ಇದು ವೆನ್ ಡಯಾಗ್ರಾಮ್? ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಟ್ಸ್ನ ನೋಡಿದ್ದೀವಿ, ಎಸ್ಪೆಷಲಿ ಯೂನಿವರ್ಸಲ್ ಸೆಟ್ಸ್ ಮತ್ತು ಸಬ್ಸೆಟ್ಸ್. ಓಕೆ, ಅದನ್ನು ಹೇಳೋದಕ್ಕೇನೆ ಫಸ್ಟ್ ಇಂಟ್ರಡ್ಯೂಸ್ ಆಗಿರ್ತಕ್ಕಂಥದ್ದೇ ವೆನ್ ಡಯಾಗ್ರಾಮ್. ಹೇಗೆ ಅಂತ ಹೇಳಿದ್ರೆ, ಸಪೋಸ್ ನಾನೊಂದು ಯೂನಿವರ್ಸಲ್ ಸೆಟ್ಟನ್ನು ಕನ್ಸಿಡರ್ ಮಾಡ್ತೀನಿ. ಯು 1 2 3 4 5 6 7 10 ವರೆಗೆ ಕನ್ಸಿಡರ್ ಮಾಡ್ತೀನಿ. ಸೊ ಒಂದು ಸಬ್ಸೆಟ್ಟನ್ನು ತಗೊಂಡಿದ್ದೀನಿ, 2 4 6 ಅನ್ನೋ ಒಂದು ಸಬ್ಸೆಟ್ಟನ್ನು ತಗೊಂಡಿದ್ದೀನಿ. ಓಕೆ, ಸೊ ನಾನೀಗ ಇದನ್ನು ಡಯಾಗ್ರಾಮ್ಯಾಟಿಕಲಿ ಬರಿಬೇಕು. ಇದನ್ನು ಹೇಗೆ ಈಗ ಡಯಾಗ್ರಾಮಲ್ಲಿ ನಾವು ಫಾರ್ಮ್ ಮಾಡ್ತೀವಲ್ಲ, ಅದನ್ನೇ ನಾವು ವೆನ್ ಡಯಾಗ್ರಾಮ್ ಅಂತ ಹೇಳ್ತೀವಿ. ದ ಸೋ ಕಾಲ್ಡ್ ಡಯಾಗ್ರಾಮ್ ಇಸ್ ಕಾಲ್ಡ್ ವೆನ್ ಡಯಾಗ್ರಾಮ್. ಸೊ ಇಲ್ಲಿ ಯೂನಿವರ್ಸಲ್ ಸೆಟ್ಟನ್ನು ಹೇಗೆ ಯಾವ ಡಯಾಗ್ರಾಮಿಂದ ಇಂಡಿಕೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ರೆಕ್ಟ್ಯಾಂಗಲಿಂದ ಇಂಡಿಕೇಟ್ ಮಾಡ್ತೀವಿ. ಅದೇ ರೀತಿ ಸಬ್ಸೆಟ್ಗಳನ್ನು ಸರ್ಕಲಿಂದ ಇಂಡಿಕೇಟ್ ಮಾಡ್ತೀವಿ. ಯಾವ ಎಲಿಮೆಂಟ್ಸ್ಗಳು ಯೂನಿವರ್ಸಲ್ ಸೆಟ್ ಇದೆ ಅದನ್ನು ಇಲ್ಲಿ ಬರಿತೀವಿ, ಸರ್ಕಲ್ ಒಳಗಡೆ ಏನು ಬರಿತೀವಿ, ಸಬ್ಸೆಟ್ಟಲ್ಲಿ ಯಾವ ಎಲಿಮೆಂಟ್ಸ್ ಇರುತ್ತಲ್ಲ ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಹೀಗೆ ಇಂಟ್ರೊಡ್ಯೂಸ್ ಆಗಿದ್ದು ವೆನ್ ಡಯಾಗ್ರಾಮ್. ಓಕೆ, ಇದು ಹೇಗೆ ಬರೆಯೋದು ಅಂತ ನೋಡಿ. ಫಸ್ಟು ಒಂದು ದೊಡ್ಡ ರೆಕ್ಟ್ಯಾಂಗಲ್ ಬಿಡಿಸ್ಕೊಳ್ಳಿ. ಸೊ ಇದರಲ್ಲಿ ಸಬ್ಸೆಟ್ ಇದೆ ಅಲ್ವಾ, ಫಸ್ಟ್ ಆ ರೌಂಡನ್ನು ಹಾಕ್ಕೊಂಬಿಡಿ. ಸಬ್ಸೆಟಲ್ಲಿ ಏನೇನೆಲ್ಲ ಇದೆ, 2 4 ಮತ್ತು 6 ಇದೆ. ಈಗ ಉಳುಕಿದ್ದ ಎಲಿಮೆಂಟ್ಸನ್ನು ಹೊರಗಡೆ ಬರೀರಿ. ಎಲ್ಲಿ ಬೇಕಾದ್ರೂ ಬರಿಬೋದು ನೀವು, ಇಂಥಲ್ಲೇ ಬರಿಬೇಕು ಅಂತ ಏನಿಲ್ಲ. ಸೊ ಯಾವುದೆಲ್ಲ ಇತ್ತು ನಂಬರ್ಸು ಅದನ್ನು ರಿಮೂವ್ ಮಾಡಿಬಿಡಿ. 2 4 6 ಇತ್ತಲ್ಲ, ಅದು ಬಿಟ್ಟು 1 3 5 7 9 8 ಇದಿಷ್ಟು ಎಲಿಮೆಂಟ್ಸು ಹೊರಗಡೆ ಬರುತ್ತೆ. ಸೊ ಇದೇ ಡಿಫ್ರೆನ್ಸು. ನೀವು ಫಸ್ಟ್ ಎಲಿಮೆಂಟ್ಸ್ ಬರ್ಕೊಂಡು ಆಮೇಲೆ ಸರ್ಕಲ್ ಹಾಕೋಕ್ಕಾಗಲ್ಲ. ಫಸ್ಟೇ ನಾವು ಸಬ್ಸೆಟ್ಟನ್ನು ಇಂಡಿಕೇಟ್ ಮಾಡಿಬಿಟ್ಟು ಆಮೇಲೆ ರಿಮೈನಿಂಗ್ ಎಲಿಮೆಂಟ್ಸನ್ನು ಈ ಸರ್ಕಲಿಂದ ಹೊರಗಡೆ ಬರಿಬೇಕು. ಸಬ್ಸೆಟ್ಟಿನ ಎಲಿಮೆಂಟ್ಸ್ ಎಲ್ಲಿರಬೇಕು, ಸರ್ಕಲಿನ ಒಳಗಡೆ ಇರಬೇಕು. ಐ ಹೋಪ್ ಇದು ಹೇಗೆ ಬರೆಯೋದು ಅನ್ನೋದು ನಿಮಗೆ ಗೊತ್ತಾಗಿದೆ ಅಂತ. ಇಫ್ ಇನ್ ಕೇಸ್ ಈಗ 2 ಸಬ್ಸೆಟ್ಸ್ ಇತ್ತಪ್ಪ, ಈ ಥರ ಇನ್ನೊಂದು ಸಬ್ಸೆಟ್ಟನ್ನು ನಾನು ತಗೊಂಡೆ, ಅದನ್ನು ಹೇಗೆ ಬರೆಯೋದು? 2 ಸರ್ಕಲ್ ಹಾಕ್ಬೇಕು. ಸ್ವಲ್ಪ ದೊಡ್ಡ ರೆಕ್ಟ್ಯಾಂಗಲನ್ನು ಬಿಡಿಸ್ಕೊಳ್ಳಿ ಅಷ್ಟೇ. ಸ್ವಲ್ಪ ದೊಡ್ಡದಾಗಿ ರೆಕ್ಟ್ಯಾಂಗಲನ್ನು ಬಿಡಿಸ್ಕೊಳ್ಳಿ. ಸೊ 2 ಸರ್ಕಲನ್ನು ಹಾಕ್ಕೊಳ್ಳಿ. 2 ಸಬ್ಸೆಟ್ಟಿನ ಎಲಿಮೆಂಟ್ಸ್ಗಳನ್ನು ಇಲ್ಲಿ ಫಸ್ಟು ರೆಪ್ರೆಸೆಂಟ್ ಮಾಡ್ಕೊಬಿಡಿ, ಯಾವ್ಯಾವ ಸಬ್ಸೆಟ್ಟು ಅಂತ. ಸೊ ಇಲ್ಲೂ ಮಾಡಬೇಕಾಗುತ್ತೆ, ಯಾವ್ಯಾವ ಸಬ್ಸೆಟ್ಟು ಅನ್ನೋದನ್ನು ಮಾರ್ಕ್ ಮಾಡ್ಕೊಂಬಿಡಿ. 1 ಸಬ್ಸೆಟ್ ಎ ಅಲ್ಲಿ ಯಾವುದಾದಿದೆ, 2 4 ಮತ್ತು 6 ಇದೆ. ಅದೇ ರೀತಿ ಸಬ್ಸೆಟ್ ಬಿ ಅಲ್ಲಿ 1 ಮತ್ತು 3 ಇದೆ. ಅದನ್ನು ಬಿಟ್ಟು ಉಳಿದಿದ್ದನ್ನು ನೀವೇನು ಮಾಡ್ತೀರಾ, ಹೊರಗಡೆ ಆ ಥರ ಎಲ್ಲಿ ಬೇಕಾದ್ರೂ ಬರಿಬೋದು, ಬಟ್ ಹೊರಗಡೆ ಇರಬೇಕು. ಸಬ್ಸೆಟ್ಟಿನ ಎಲಿಮೆಂಟ್ಸ್ ಇನ್ಸೈಡ್ ದ ಸರ್ಕಲ್ ಇರಬೇಕು. ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿ ನೀವು ನೆನ್ಪಿಟ್ಕೋಬೇಕಾಗಿರೋದು ಅಂತ ಹೇಳಿದ್ರೆ, ಈ ರೆಪ್ರೆಸೆಂಟೇಷನ್ ಯಾವುದಕ್ಕೆ ಯಾವ ರೆಪ್ರೆಸೆಂಟೇಷನ್ ಇದೆ ಅಂತ ಹೇಳಿದ್ರೆ, ವೆನ್ ಡಯಾಗ್ರಾಮ್ ಬರಿಬೇಕಾದ್ರೆ ಯೂನಿವರ್ಸಲ್ ಸೆಟ್ ಅಂತ ಹೇಳಿದ್ರೆ ಬಿಗ್ಗರ್ ಸೆಟ್ ಅನ್ನೋದು ರೆಕ್ಟ್ಯಾಂಗಲಲ್ಲಿರುತ್ತೆ. ಆಮೇಲೆ ಅದರ ರೆಸ್ಪೆಕ್ಟಿವ್ ಸಬ್ಸೆಟ್ಸ್ನೆಲ್ಲ ನಾವು ಸರ್ಕಲಲ್ಲಿ ಇಂಡಿಕೇಟ್ ಮಾಡ್ತೀವಿ. ನೀವು ಡಯಾಗ್ರಾಮ್ ಬಿಡಿಸ್ಬೇಕಾದ್ರೆ ಫಸ್ಟ್ ಸಬ್ಸೆಟ್ಟಿನ ಎಲಿಮೆಂಟ್ಸ್ಗಳನ್ನು ಫಿಲ್ ಮಾಡಿ ರಿಮೈನಿಂಗ್ ಎಲಿಮೆಂಟ್ಸನ್ನು ನಾವು
ಹೊರಗಡೆ ಬರಿತಾ ಹೋಗ್ತೀವಿ. ಓಕೆನಾ, ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ ಇಲ್ಲಿ ಡಿಫ್ರೆಂಟ್ ಎಲಿಮೆಂಟ್ಸ್ ಇತ್ತು ಅಂತ ಹೇಳಿದ್ರೆ ಎರಡೂ ಸೆಟ್ಟಲ್ಲೂ ಡಿಫ್ರೆಂಟ್ ಎಲಿಮೆಂಟ್ಸ್ ಇತ್ತು. ಸಪೋಸ್ ನಾನಿಲ್ಲಿ ಸ್ವಲ್ಪ ಬಿ ಸೆಟ್ಟನ್ನು ಚೇಂಜ್ ಮಾಡ್ತೀನಿ. ಏನು ಸ್ವಲ್ಪ ಚೇಂಜ್ ಮಾಡ್ತೀನಿ. 2 4 6 7 ಇದೆ ಅಂತ ಅನ್ಕೊಳ್ಳೋಣ. ಬಿ ಅಲ್ಲಿ ನಾನು 6 ಮತ್ತು 7 ಅನ್ನೋ ಇನ್ನೆರಡು ಎಲಿಮೆಂಟ್ಸನ್ನು ಇದರ ಸಬ್ಸೆಟ್ ಆಗಿ ಎಕ್ಸಿಸ್ಟ್ ಆಗೋ ಥರ ಒಂದು ಸೆಟ್ಟನ್ನು ಫಾರ್ಮ್ ಮಾಡ್ಕೊಂಡಿದ್ದೀನಿ. ಈಗ ಈ ಥರ ಇದ್ದವಾಗ ಹೇಗೆ ಡ್ರಾ ಮಾಡೋದು ಅಂತ ಹೇಳಿ ನಾನು ಇಷ್ಟು ಹಿಂದೆ ಹೇಳಿದ್ನಲ್ಲ ಪ್ರೀವಿಯಸ್ಲಿ, ಅದೆಲ್ಲ ಒಂದು ಟೈಪ್ ಆಗಿದ್ರೆ ಇದು ಇನ್ನೊಂದು ಟೈಪ್. ಹೇಗೆ ಬರೆಯೋದು ಅನ್ನೋದಕ್ಕೆ ಇದಕ್ಕೂ ಅಷ್ಟೇ ರೆಕ್ಟ್ಯಾಂಗಲನ್ನು ಬಿಡಿಸ್ಕೊಳ್ಳಿ. ಫಸ್ಟು ಏನ ಬಿಡಿಸ್ಕೊಳ್ಳಿ, ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸಬ್ಸೆಟ್ ಆಫ್ ಸಬ್ಸೆಟ್ ಎಕ್ಸಿಸ್ಟ್ ಆಗುತ್ತೆ. ಓಕೆ, ಆಮೇಲೆ ಈ ಬಿ ಯಾವುದ್ರ ಒಳಗಡೆ ಬಂದಿದೆ, ಸಬ್ಸೆಟ್ಟಿನ ಒಳಗೆ ಸಬ್ಸೆಟ್ ಆಗಿರೋದ್ರಿಂದ ಈ ಸಬ್ಸೆಟ್ ಒಳಗಡೆ ಇನ್ನೊಂದು ಸರ್ಕಲ್ ಹಾಕ್ಕೊಳ್ಳಿ. ಬಿನಲ್ಲಿ ಯಾವ ಎಲಿಮೆಂಟ್ಸ್ ಇದೆ ಅದನ್ನು ಫಸ್ಟು ಚಿಕ್ಕ ಸರ್ಕಲಲ್ಲಿ ಬರ್ಕೊಳ್ಳಿ. 6 ಮತ್ತು 7 ಅನ್ನೋದು ಬಿ ಸೆಟ್ ಆಗಿರುತ್ತೆ. ಅಲ್ಲಿ ಇಂಡಿಕೇಟ್ ಮಾಡ್ಕೊಳ್ಳಿ ಯಾವುದು ಎ ಯಾವುದು ಬಿ, ಯೂನಿವರ್ಸಲ್ ಸೆಟ್ ಯಾವುದು ಅನ್ನೋದು. ಸೊ ಇಲ್ಲಿ ಹೊರಗಡೆ ಏನಿರುತ್ತೆ 2 4 ಇರುತ್ತೆ. ಓಕೆ, 2 4 ಅನ್ನೋದು ಹೊರಗಡೆ ಇರುತ್ತೆ. ಸೊ ಮಿಕ್ಕಿದ್ದು ಇದಿಷ್ಟು ಬಿಟ್ಟು ಮಿಕ್ಕಿದ್ದು ಎಲ್ಲಿರುತ್ತೆ, ಹೊರಗಡೆ ಇರುತ್ತೆ. 1 3 5 8 9 ಇವೆಲ್ಲ ಹೊರಗಡೆ ಬರಿಬೇಕಾಗುತ್ತೆ. ಸಬ್ಸೆಟ್ ಆಫ್ ಸಬ್ಸೆಟ್ ಬಂತು ಅಂತ ಹೇಳಿದ್ರೆ ಈ ರೀತಿ ಬರಿಬೇಕಾಗತ್ತೆ. ಇವೆಲ್ಲ ಒಂದು ಕೆಲವು 2 ಟೈಪ್ಸ್ ಆಫ್ ಇಲಿಸ್ಟ್ರೇಷನ್ಸ್ ಅಂತ ಹೇಳ್ಬೋದು, ಹೇಗೆ ವೆನ್ ಡಯಾಗ್ರಾಮನ್ನು ಬರೆಯೋದು ಅಂತ. ಈಗ ನಿಮಗೆ ಇದರಲ್ಲೇ ಕೆಲವು ಆಪ್ರೇಷನ್ಸ್ ಬರುತ್ತೆ. ನಾವು ಬೇಸಿಕ್ ಆಪ್ರೇಷನ್ ಮ್ಯಾಥ್ಸಲ್ಲಿ ಏನು ಹೇಳ್ತೀವಲ್ಲ, ಅಡಿಷನ್ ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್, ಅದೇ ರೀತಿ ವೆನ್ ಡಯಾಗ್ರಾಮ್ ಸೆಟ್ಸ್ ಅಂತ ಬಂದಾಗಲೂ ಕೂಡ ನಿಮಗೆ ಕೆಲವು ಆಪ್ರೇಷನ್ಸ್ಗಳು ಬರ್ತಾ ಹೋಗುತ್ತೆ. ಏನಪ್ಪ ಆಪ್ರೇಷನ್ಸು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಓಕೆ, ಸೊ ಅಲ್ಲಿ ತನಕ ಒಂದು ಶಾರ್ಟ್ ಬ್ರೇಕ್ ತಗೊಳ್ಳಿ. ಸ್ಟೇ ಟ್ಯೂನ್ ಟು ಮೈ ಚಾನಲ್. ಆಲ್ಸೋ ಇಫ್ ಯು ಫೈಂಡ್ ದಿಸ್ ವಿಡಿಯೋ ಇನ್ಫಾರ್ಮೇಟಿವ್ ಆ್ಯಂಡ್ ಅಂಡರ್ಸ್ಟ್ಯಾಂಡಬಲ್ ಅಂತ ಅನಿಸಿದ್ರೆ ಪ್ಲೀಸ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆಲ್ಸೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.